ಹೇಳಿಯತ್ಗೆ ಅಮ್ಮ. ನೀನ್ ಹಾಗ್ ಮಾಡಿದ್ರೆ ಅವರು ಇವಳು ಕಾಲ್ ಮಾಡ್ತಾರೆ. ಇವಳು ಇಲ್ಲಿಂದ ಎದ್ನೋ ಬಿದ್ನೋ ಅಂತ ಅಲ್ಲಿಗೆ ಓಡ್ ಹೋಗ್ತಾಳೆ. ಅದಕ್ಕೆ ಹಾಗಾಗೋದಕ್ ಮುಂಚೆ ಅವರು ಅಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಅದೇನಾಗುತ್ತೋ ನಾನ್ ನೋಡ್ಕೋತೇನೆ. ಅದ್ಗೆ ಅಮ್ಮ, ಈ ನಿಮ್ಮ ಮಾತು ನನಗೆ ಹೈ ವೋಲ್ಟೇಜ್ ಪವರ್ ಇದ್ದಂಗೆ. ನೀವು ಈ ಪವರ್ ಕೊಟ್ಟ ಮೇಲೆ ನಾನು ನನ್ನ ಕದರ್ ತೋರಿಸ್ತಾ ಇರ್ತೀನ. ನೋಡ್ತಾ ಇರಿ ಅವ್ರಿಗೆ ಯಾವ ಗತಿ ತೋರಿಸ್ತೀನಿ ಅಂತ. ಇದು ಒಂದು ನಡೆದ್ಬಿಟ್ರೆ ನಾನು ಅನ್ಕೊಂಡಿದ್ದೆಲ್ಲ ಆಗ ಹೋಗುತ್ತೆ. ಆಮೇಲೆ ಆ ಕೆಲಸದೊಳಿ ಮನೇಲಿ ಇದ್ಲು ಅನ್ನೋ ಇತಿಹಾಸನೇ ನಾನು ಅಳಿಸ್ ಹಾಕ್ತೀನಿ. ಏನು ಆಗಕ್ಕಿಲ್ಲ, ಸುಮ್ಕಿರವ, ಏನು ಆಗಕ್ಕಿಲ್ಲ. ಅಪ್ಪಯ್ಯ 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 ಅಪ್ಪಯ್ಯ. ಯಾಕವ್ವ, ಯಾಕೆ ಹಿಂಗೆಲ್ಲ ಹೇಳ್ತಾ ಇದ್ದೀರಿ? ಅಪ್ಪಯ್ಯ ಅಯ್ಯೋ, ಯಾಕೆ ಹಿಂಗ್ ಹೇಳ್ತಾ ಇದ್ದೀರಾ? ಏನಾಯ್ತು ಏನಾಯ್ತು ಅಂತ ಹೇಳಿದ್ರೆ ತಾನೇ ನಾನು ತಿಳ್ಕೊಳಕ್ಕಾಗೋದು. ಅಪ್ಪಯ್ಯ ಏನಾಯ್ತವ? ಯಾಕೆ ಹೇಳ್ತಾ ಇದೀಯಾ? ಏನಾಯ್ತು ಮಗಳೇ? ಅಥವಾ ಮಕ್ಕಳೆಲ್ಲ ಯಾಕೆ ಹಿಂಗ್ ಹೇಳ್ತಾವ್ರೆ? ಹಾಳಾದ ರುದ್ರ ಮನೆ ಬಾಗ್ಲವರ್ಗೂ ಬಂದಿದ್ದ. ಮನೆಗ್ ಬಂದವನು ಬೀಗ ಹೊಡೆದು ಊಟ ಹಾಕೊಂಡು ತಿಂತ ಕೂತಿದ್ದ. ರುದ್ರಣ್ಣ, ಏನಿದು ಅಂತ ನಿಂಗೇನ್ ಸ್ವಲ್ಪನೂ ಮಾನ ಮರ್ಯಾದೆ ಇಲ್ವಾ? ನಾನ್ ಮನೆಗೆ ಬಂದಾಗ ನೀವು ಮನೇಲೇ ಇದ್ದಿದ್ರೆ ನಿಮ್ಮ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೊರಟ್ಬಿಡ್ತಾ ಇದ್ದೆ. ಆದ್ರೆ ನೀವು ಬೀಗ ಹಾಕೊಂಡು ಹೋಗಿದ್ದೀರಲ್ಲ, ನೀವು ಬರೋವರೆಗೂ ನಾನೇನು ಗೆಣಸ್ಕಿಲ್ಬೇಕಾಯ್ತಾ? ಇಷ್ಟು ಸುಂದರವಾಗಿರೋ ನೀನು ಇಷ್ಟೆಲ್ಲ ಕೋಪ ಮಾಡ್ಕೊಂಬಾರ್ದಮ್ಮ. ನಾನೇನ್ ಬೇರೆಯವನ? ನಿಮ್ಮವನೇ ತಾನೇ. ಈ ಸಲ ನಾನು ಜೈಲ್ಗೆ ಹೋದ್ರೆ ಅದೇ ಕಡೆ ಸಾರಿ. ಯಾಕಂದ್ರೆ ನಾನು ಹೋಗೋದಕ್ಕೆ ಮುಂಚೆ ನಿಮ್ಮನ್ನೆಲ್ಲ ತೆಂಗಿನ ತೋಟದಲ್ಲಿ ಸಮಾಧಿ ಮಾಡಿ ನಾನು ಹೋಗೋದು. ಉಂಡು ಮನೆಗೆ ದ್ರೋಹ ಬಗಿಬಾರ್ದು ಅಂತಾರಲ್ಲ ದೊಡ್ಡವರು, ಅದನ್ನ ನಾನು ಉಲ್ಟಾ ಮಾಡ್ತೀನಿ. ಇವತ್ತಿಂದ 3 ಟೈಮು ನಿಮ್ಮನೆಲ್ಲೇ ಊಟ ತಿಂಡಿ ಎಲ್ಲ. ಆಮೇಲೆ ಊಟ ಮಾತ್ರ ಅಲ್ಲ, ಇದೇ ಗುಡಿಸ್ಲಲ್ಲಿ ರಾತ್ರಿ ಮಲ್ಗಿ ಬೆಳಿಗ್ಗೆ ಹೋಗ್ತೀನಿ. ಏ ರುದ್ರ, ನೀನ್ ಮಾತಾಡ್ತಿರೋದು ಸರಿಯಲ್ಲ. ಏನೇ ಮುತ್ತಿಗೆ, ಆಗ್ಲಿಂದ ನೋಡ್ತಾ ಇದ್ದೀನಿ. ನನ್ನ ಎಷ್ಟು ಹೇಳೋಷ್ಟು ಧೈರ್ಯ ಬಂತ ನಿನಗೆ? ಅಜಯ್ ನೋಡೋ, ರಾತ್ರಿ ಕುರಿ ಮಾಂಸ ಕಳಿಸ್ತೀನಿ. ಚೆನ್ನಾಗಿ ಮಸಾಲೆ ಅರ್ದು ಅಡಿಗೆ ಮಾಡು. ಇಲ್ಲ ಅಂದ್ರೆ ನಿಮ್ಮ ಮೂವರನ್ನು ಸೇರಿ ನಾನು ಅರಿಬೇಕಾಗುತ್ತೆ. ರುದ್ರ, ಬಿಡು. ಹಾಳಾದವನು ಆ ಬಡ್ಡಿ ಇದಂಗೆ ನಮ್ಮನೆ ಬರುವಷ್ಟು ಧೈರ್ಯ ಬಂದ್ಬಿಡ್ತಾ. ಅವನನ್ನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಅಯ್ಯೋ, ಬ್ಯಾಡಿ ಅಳಿಂದ್ರೆ ಕೋಪದ ಕೈಗೆ ಬುದ್ಧಿ ಕೊಡ್ಬೇಡಿ. ಅವನೆಂತ ಕೆಟ್ಟ ಮನ್ಸ ಅಂತ ನಿಮಗ್ ಗೊತ್ತಿಲ್ವಾ? ನಮ್ ಪಾಡಿಗೆ ನಾವ್ ಇದ್ದು ಬಿಡೋಣ. ಮನೆಗೆ ಬಂದಿಷ್ಟೆಲ್ಲ ರಾದ್ದಾಂತ ಮಾಡಿ ಹೋಗಿರುವಾಗ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳಕ್ ಆಯ್ತದ ಅಥವಾ? ಅವನಿಗೆ ಇವತ್ತೊಂದು ಗತಿ ಕಾಣಿಸ್ಲೇಬೇಕು. ಬೇಡ ಅಳಿಂದ್ರೆ,